ಏನಿದು ನಾನ್ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡೋಣ ಅಂತ ಬಂದ್ರೆ ಇದ್ ಯಾರೋ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಿರೋ ತರ ಸೌಂಡ್ ಕೇಳಿಸ್ತಿದ್ಯಲ್ಲ. ಪರವಾಗಿಲ್ವೇ? ನಿನ್ಗೂ ಡ್ಯಾನ್ಸ್ ಮಾಡಕ್ ಬರುತ್ತೆ ಅಶ್ವಿನಿ? ಎಸ್ ಮೇಡಮ್, ನಾನು ಕಾಲೇಜ್ ಡೇಸಲ್ಲಿ ತುಂಬಾ ಸ್ಟೇಜ್ ಪ್ರೋಗ್ರಾಮ್ಸ್ ಕೊಡ್ತಾ ಇದ್ದೆ. ಇವತ್ ಸಂಜೆ ಅಂಚನಾ ಡ್ಯಾನ್ಸ್ ಮಾಡ್ತೀನಿ ಅಂತ ಹೇಳಿದ್ಲಲ್ವಾ, ನನಗೂ ಯಾಕೋ ಡ್ಯಾನ್ಸ್ ಮಾಡ್ಬೇಕು ಅಂತ ಅನ್ನಿಸ್ತು, ಅದಕ್ಕೆ ಪ್ರಾಕ್ಟೀಸ್ ಮಾಡ್ತಿದ್ದೆ. ಓ, ಪ್ರಾಕ್ಟೀಸ್ ಮಾಡಿದ್ಯಾ ಅಂದ್ಮೇಲೆ ಅಂಚು ಜೊತೆ ನೀನು ಪರ್ಫಾರ್ಮ್ ಮಾಡು. ನಾನ್ ಡ್ಯಾನ್ಸ್ ಮಾಡ್ತಿರೋದು ಸಂಗೀತ ಅತ್ತೆ ಮತ್ತೆ ರಾಮ್ ಮಾವನ ಇಂಪ್ರೆಸ್ ಮಾಡೋದಕ್ಕೆ, ಅಜಿತ್ ಮನ್ಸ್ನ ಗೆಲ್ಲೋದಕ್ಕೆ. ನೀನ್ ಡ್ಯಾನ್ಸ್ ಮಾಡಿ ಅಜಿತ್ ಮನ್ಸ್ನ ಗೆಲ್ತೀನಿ ಅಂತ ಅಂದ್ಕೊಂಡ್ರೆ ಅದು ನಿನ್ ಮೂರ್ಖತನ. ಮತ್ತೆ ಇವ್ಳ ಜೊತೆ ನಾನ್ ಡ್ಯಾನ್ಸ್ ಮಾಡಿದ್ರೆ ಅದರಿಂದ ನಂಗೇನ್ ಮಾಮ್ ಲಾಭ? ಲಾಭ ಇದೆ. ಅಶ್ವಿನಿ ನಿನ್ ಜೊತೆ ಡ್ಯಾನ್ಸ್ ಮಾಡಿದ್ರೆ ನೀನೇ ಹೈಲೈಟ್ ಆಗ್ತೀಯ. ಅಲ್ಲ, ಇವ್ಳು ನನ್ ಜೊತೆ ಡ್ಯಾನ್ಸ್ ಮಾಡಿದ್ರೆ ನಾನ್ ಹೇಗೆ ಹೈಲೈಟ್ ಆಗಿ ಸ್ಪೆಷಲ್ ಆಗಿ ಕಾಣ್ತೀನಿ? ಹೇಗೆ ಅಂದ್ರೆ, ಅಶ್ವಿನಿ ನಿನ್ ಜೊತೆ ಡ್ಯಾನ್ಸ್ ಮಾಡ್ತಾಳೆ, ಬಟ್ ನಿನ್ನಷ್ಟು ಚೆನ್ನಾಗಿ ಮಾಡಲ್ಲ. ಒಂದೆರಡು ಹೆಜ್ಜೆ ಹಾಕಿ ಆಮೇಲೆ ನಿಂತು ಬಿಡ್ತಾಳೆ. ಓಕೆ ಅಶ್ವಿನಿ, ಅಂಜು ಹೈಲೈಟ್ ಆಗ್ಲಿ ಅಂತ ನಾನ್ ಸೋಲೋದಕ್ಕೆ ಇಷ್ಟಪಡಲ್ಲ ಮೇಡಮ್. ನಾನ್ ಡ್ಯಾನ್ಸೇ ಮಾಡಲ್ಲ ಬಿಡಿ. ಒಂದ್ ನಿಮಿಷ, ನೀನ್ ಡ್ಯಾನ್ಸ್ ಮಾಡ್ತೀಯ, ಮಾಡ್ಲೇಬೇಕು. ಅಂಚುಗೆ ಪ್ರಾಮಿಸ್ ಮಾಡಿದ್ಯಲ್ಲ ಅಜಿತ್ ನಿನಗ್ ಸಿಗೋ ಹಾಗೆ ಮಾಡ್ತೀನಿ ಅಂತ. ಅಂದ್ಮೇಲೆ ಅಂಚುಗೋಸ್ಕರ ಇಷ್ಟೂ ಮಾಡ್ಲಿಲ್ಲ ಅಂದ್ರೆ ಹೇಗೆ ಅಶ್ವಿನಿ? ಸರಿ, ಮಾಡ್ತೀನಿ. ಥ್ಯಾಂಕ್ ಯು ಮಾಮ್, ಯು ಆರ್ ಸಚ್ ಎ ಜೀನಿಯಸ್. ಈ ಅಶ್ವಿನಿ ನನ್ ಮುಂದೆ ಡ್ಯಾನ್ಸ್ ಮಾಡಿ ಸೋತ್ರೆ ನಾ ಇನ್ನೂ ಜಾಸ್ತಿ ಹೈಲೈಟ್ ಆಗ್ತೀನಿ. ಅಮ್ಮ, ಇವಾಗ ಮಜಾ ಬಂತು. ಏಯ್ ಡೂಪ್ಲಿಕೇಟ್, ನಾನು ನಿನ್ ಕಡೆ ಒಂದೇ ಒಂದ್ಸಲ ಲುಕ್ ಕೊಡ್ತೀನಿ. ನೀ ಅದನ್ನ ನೋಡಿದ ತಕ್ಷಣ ನಂಗೆ ಸುಸ್ತ ಆಗ್ತಿದೆ ಅಂತ ಡ್ಯಾನ್ಸ್ ಮಾಡಕ್ ನಿಲ್ಸ್ಬಿಡ್ಬೇಕು. ಓಕೆ ಅಶ್ವಿನಿ, ನೀನು ಅಂಜು ಮುಂದೆ ಬರೀ ಡ್ಯಾನ್ಸ್ ಅಲ್ಲಿ ಸೋಲೋದಷ್ಟೇ ಅಲ್ಲ, ಇನ್ನೂ ಒಂದ್ ಕೆಲಸ ಮಾಡ್ಬೇಕು. ನೀನು ಡ್ಯಾನ್ಸ್ ನಡೆಯುವಾಗ ಗಾಟ್ ಇಟ್? ಭೂಮಿ, ನಾಳೆ ಕೃಷ್ಣ ಜನ್ಮಾಷ್ಟಮಿ ಅಲ್ವಾ? ನಮ್ಮ ಮನೆಯವರು ತಲೆಮಾರುಗಳಿಂದ ಪೂಜೆ ಮಾಡ್ಕೊಂಡ್ ಬಂದಿರೋ ಸಂತಾನ ಗೋಪಾಲಕೃಷ್ಣ ವಿಗ್ರಹನ ಅಜಿತ್ತು ನೀವಿಬ್ರು ಭಕ್ತಿಯಿಂದ ಪೂಜೆ ಮಾಡ್ಬೇಕು. ಆ ವಿಗ್ರಹನ ನೀವಿಬ್ರು ತೊಟ್ಲಲ್ಲಿಟ್ಟು ತೂಗ್ಬೇಕು. ಆಮೇಲೆ ಅದನ್ನ ನಿನ್ ಮಡ್ಲಲ್ಲಿ ಮಗು ತರ ಮಲಗಿಸ್ಕೊಂಡು ಲಾಲಿ ಹಾಡ್ಬೇಕು. ಆಗ ನೋಡು, ಆ ಮುದ್ದಾದ ಕೃಷ್ಣನ್ ತರನೇ ನಿನ್ ಹೊಟ್ಟೆಲು ಆದಷ್ಟು ಬೇಗ ಒಂದ್ ಮುದ್ದಾದ ಮಗು ಹುಟ್ಟದು. ಪಾಪ ದೇವ್ರೆ, ಎಷ್ಟು ಭಯ ಆಯ್ತು ಗೊತ್ತಾ ನನ್ಗೆ. ಅದಕ್ಕೆ ನೀನು ಕನ್ನಡಿಲಿ ನೋಡ್ಕೊಳಕ್ ಹೋಗ್ಬೇಡ ಅನ್ನೋದು. ಇಷ್ಟ ದಿನ ನಾನೇನ್ ಕಷ್ಟ ಅನ್ಭವಿಸ್ದೆ ಗೊತ್ತಾಯ್ತಾ ನಿಂಗೆ? ಸಾಹೇಬ್ರೆ, ಏನು ಸಾಹೇಬ್ರೆ, ಅವತ್ತು ಕೃಷ್ಣ ಜನ್ಮಾಷ್ಟಮಿ ಹಬ್ಬದ ದಿವ್ಸ ನೀನ್ ಪೂಜೆ ತುಂಬಾ ಚೆನ್ನಾಗ್ ಮಾಡಿದ್ನಲ್ಲ, ಅದಕ್ಕೆ ಅತ್ತೆ ಹೇಳಿದ್ರು ಈ ಪೂಜೆ ಫಲವಾಗಿ ನಿನಗ್ ಬೇಗ ಆಗ್ಬಿಟ್ರೆ. ನಿನ್ ಮಗು ಅಂದ್ರೆ ಇಷ್ಟನಾ? ತುಂಬಾ ಇಷ್ಟ. ಮತ್ ಆಗ್ಲಿ ಬಿಡು, ನಿನಗೆ ಚಿಂತೆ. ಐ ಮೀನ್, ನಮ್ಮಿಬ್ರು ಕಾಂಟ್ರಾಕ್ಟ್ ಮದ್ವೆ ಮುಗಿದ್ಮೇಲೆ ನೀನು ಯಾರನ್ನಾರು ಒಬ್ಬರನ್ನ ನೋಡಿ ಮದ್ವೆ ಆಗ್ತೀಯಲ್ಲ, ಅವ್ರ ಹತ್ರ ನಿಂಗೆ ಎಷ್ಟು ಮಗು ಬೇಕು ಅಂತ ಕೇಳಿ ನೀವು ಮಗು ಪ್ಲಾನ್ ಮಾಡ್ಕೊಬೋದಲ್ಲ. ಹಾಗೆ ಹೇಳಿದೆ ಅಷ್ಟೇ. ನಮ್ಮಿಂದ ದೂರ ಆದ್ಮೇಲೆ ನಾನು ಯಾರನ್ನೂ ಮದ್ವೆ ಆಗೋದಿಲ್ಲ ಸಾಹೇಬ್ರೆ. ಮದ್ವೆ ಇರ್ಲಿ, ಕಣ್ಣಿನ ಸಹ ನಾನು ನೋಡೋದಿಲ್ಲ. ಆ ಸೀತಾ ಮಾತೆ ಈ ಭೂಮಿಗೆ ಸಿಕ್ಕಿರ್ಬಹುದು, ಆದ್ರೆ ನನ್ನ ಹೆಸರು ಭೂಮಿ. ನೀವೇ ನನ್ನ ರಾಮ. ಕೊನೆವರೆಗೂ ನಿಮ್ ಸೀತೆಯಾಗಿ ಉಳ್ತೀನಿ. ಏನ್ ಯೋಚನೆ ಮಾಡ್ತಿದ್ಯಾ? ನೀನ್ ಏನ್ ಯೋಚನೆ ಮಾಡ್ತಿದ್ಯೋ ಅದನ್ನ ಬುಡೋದ್ ಸಮೇತ ಕಿತ್ತಾಕಿ 7 ಸಮುದ್ರದ ಆಚೆಗೆ ಬಿಸಾಕ್ಬಿಟ್ಟು ಬಂದ್ಬಿಡು. ಅರ್ಥ ಆಯ್ತಾ? ನಿನಗೆ ನಿನ್ ಮೇಲೆ ನಂಬಿಕೆ ಇದೆಯೋ ಇಲ್ವೋ ಗೊತ್ತಿಲ್ಲ, ಆದ್ರೆ ನನಗ್ ಮಾತ್ರ ಈ ವಿಚಾರದ ಸಿಕ್ಕಾಪಟ್ಟೆ ನಂಬಿಕೆ ಇದೆ. ನೀನು ಅನ್ಕೊಳ್ಳೋ ಹಾಗೆ ನನ್ನಿಂದ ಯಾವುದೇ ಕಾರಣಕ್ಕೂ ಯಾವುದೇ ತರ ನಿಂಗೆ ತೊಂದರೆ ಆಗಲ್ಲ. ನಮ್ ಕಾಂಟ್ರಾಕ್ಟ್ ಮದ್ವೆ ಮುಗಿಯೋದ್ರಲ್ಲಿ ನಮ್ಮಿಬ್ರು ಡಿವೋರ್ಸ್ ಆಗಿ ನೀನ್ ಬೇರೆ ಹುಡುಗನ ಮದ್ವೆ ಆಗೋವರೆಗೂ ನೋಡ್ತಾ ನಿಂತ್ಕೋ. ಈಗ ಕರೆಕ್ಟ್ ಆಗ ಆಚೆ ಎಲ್ರು ಕಾಯ್ತಿರ್ತಾರೆ. ಬೇಗ ಬಾ. ರೀ ಸಂಗೀತ, ಬಂದ್ಯಾ? ಸರಿ, ಹೋಗೋಣ ದೇವಸ್ಥಾನಕ್ಕೆ. ರೀ, ಆನಿವರ್ಸರಿ ದಿನಾನೇ ಮುಗಿತಾ ಬಂತು ನೋಡ್ರಿ. ಇಷ್ಟೊತ್ತಾದ್ರೂ ನಮ್ಮ ಆನಿವರ್ಸರಿ ಅಂತ ಯಾರಿಗೂ ನೆನಪಾಗಿಲ್ಲ. ಇದುವರೆಗೂ ಯಾರು ವಿಶ್ ಮಾಡಿಲ್ವಲ್ಲ ರೀ? ಸಂಗೀತ, ಬೆಳಗ್ಗೆಯಿಂದ ಅದನ್ನೇ ಹೇಳಿ ಯಾಕೆ ಬೇಜಾರು ಮಾಡ್ಕೋತೀಯ? ಸಾಕು, ಸುಮ್ನೆ ಇರು. ನೆನಪಂದ್ರೆ ವಿಶ್ ಮಾಡ್ತಾರೆ. ಆದ್ರೂ ಯಾಕೋ ಇವತ್ತಿನ ದಿನಾನೇ ಚೆನ್ನಾಗಿಲ್ಲ. ಸರಿ ಬನ್ನಿ ದೇವಸ್ಥಾನಕ್ಕೆ ಹೋಗೋಣ. ಏನು ಇಷ್ಟೊತ್ತಲ್ಲಿ ದೇವಸ್ಥಾನಕ್ಕೆ ಹೊರಟಿದ್ದೀರಿ? ಏನ್ ವಿಶೇಷ? ಸುಮ್ಮನೆ ಅದಕ್ಕೇನ ಇತ್ತು? ಏನತ್ತೆ ಹೀಗೆ ಕೇಳ್ತಿದ್ರಾ? ನೀವು ಮರ್ತ್ಬಿಟ್ರಾ? ಸರಿ ಹೋಯ್ತು. ಅತ್ತೆ, ಇವತ್ತು ನಮಗೆ ಸ್ಪೆಷಲ್ ಡೇ.
ವೆಡ್ಡಿಂಗ್ ಆನಿವರ್ಸರಿ ಬೆಳಗ್ಗೆಯಿಂದ ಯಾರು ವಿಶ್ ಮಾಡಿಲ್ಲ ಅಂತ ನಿಮ್ ಮಗಳು ಬೇಜಾರ್ ಮಾಡ್ಕೊಂಡಿದ್ದಾಳೆ. ಅದ್ರಲ್ಲಿ ಇವತ್ ನೀವು ವಿಶೇಷ ಏನು ಅಂತ ಕೇಳ್ತಿದ್ರ, ಇನ್ನು ಅಳ್ತಾ ಇರ್ತಾಳ? ಅಯ್ಯೋ ಹೌದಾ, ಸಾರಿ ನಮ್ಮ ವಯಸ್ಸಾಯ್ತು ನೋಡು, ಮರ್ತು ಬಿಟ್ಟೆ. ಇಬ್ಬರಿಗೂ ಮದುವೆ ವಾರ್ಷಿಕೋತ್ಸವದ ಶುಭಾಶಯಗಳು. ಇಬ್ರು 100 ವರ್ಷ ಹೀಗೆ ಸಂತೋಷವಾಗಿರಿ. ಥ್ಯಾಂಕ್ಸ್ ರೀ. ಥ್ಯಾಂಕ್ ಯು. ಥ್ಯಾಂಕ್ಸ್ ಮತ್ತೆ ಎಲ್ಲಿ ಯಾರು ಕಾಣಿಸ್ತಿಲ್ಲ? ಅವರು ಕೇಕ್ ಪಾರ್ಟಿ ಮಾಡ್ತಾ ಇದ್ದಾರೆ. ಪಾರ್ಟಿನಾ? ಯಾಕಮ್ಮ? ನಚಿಕೆಟ್ ಬಂದಿರೋ ಖುಷಿಗೆ. ಪಾಪ ನಿಮ್ ಆನಿವರ್ಸರಿ ಅನ್ನೋದು ಅವ್ರು ಮರ್ತೇ ಬಿಟ್ಟಿದ್ದಾರೆ. ನಾನೇ ಹೋಗಿ ನೆನ್ಸೋಣ ಅಂದ್ರೆ ಅಷ್ಟ್ ಚೆನ್ನಾಗಿರಲ್ವಲ್ಲ. ಪರವಾಗಿಲ್ಲ ಅಮ್ಮ, ಬೇಡ ಬಿಡು, ನೀನ್ ವಿಶ್ ಮಾಡ್ದಿಯಲ್ಲ ಅಷ್ಟೇ ಸಾಕು. ಮಕ್ಳು ನಮ್ಮ ಆನಿವರ್ಸರಿ ಅಂತ ನೆನ್ಪಿಟ್ಕೊಂಡು ನಮಗ್ ವಿಶ್ ಮಾಡಿ ನಮ್ ಖುಷಿನಲ್ಲಿ ಅವ್ರು ಭಾಗಿಯಾಗಿಲ್ಲ ಅಂದ್ರೆ ಏನಂತೆ? ಮಕ್ಳು ಖುಷಿನಲ್ಲಿ ನಾವೇ ಭಾಗಿಯಾಗೋಣ, ಏನಂತೀರ ರೀ? ಸರಿ ನಡೀರಿ ಹೋಗೋಣ. ರೀ, ಆಮೇಲೆ ಇನ್ನೊಂದ್ ವಿಷಯ ರೀ, ನಮ್ಮ ಆನಿವರ್ಸರಿ ಅಂತ ಮಕ್ಳಿಗೆ ಹೇಳೋದಕ್ ಹೋಗ್ಬೇಡಿ. ಆಮೇಲೆ ನಮ್ಮ ಅಪ್ಪ ಅಮ್ಮಂಗೆ ವಿಶ್ ಮಾಡ್ಲಿಲ್ವಲ್ಲ ಅಂತ ಪಾಪ ಮಕ್ಳು ತುಂಬಾ ನೊಂದ್ಕೋತಾರೆ. ಅವ್ರು ಖುಷಿಯಾಗಿರ್ಲಿ, ಸರಿನಾ? ಮೊದ್ಲು ನೀನ್ ನಗ್ನಗ್ತಾ ಇರೋ, ನಡಿ. ಸರಿ ಬನ್ನಿ ಬಾಮ್ಮ. ಐಮ್ ಸಾರಿ, ನಿಮ್ಗೆ ನಾನು ನೆನ್ನೆನೆ ವಿಶ್ ಮಾಡ್ಬೇಕು ಅಂತ ಇದ್ದೆ. ಆದ್ರೆ ನಚ್ಚಿ ಮತ್ತೆ ಭೂಮಿ ನಿಮ್ಗೆ ಸರ್ಪ್ರೈಸ್ ಕೊಟ್ರೆ ನೀವು ಖುಷಿ ಆಗತ್ತೆ ಅಂತ ಹೇಳ್ಬಿಟ್ಟು ಅವ್ರು ನನಗೆ ವಿಶ್ ಮಾಡೋದಕ್ಕೆ ಬಿಡ್ಲಿಲ್ಲ. ಐಮ್ ರಿಯಲಿ ಸಾರಿ. ಸಾರಿ ಕಡೆ. ಅತ್ತೆ ಸಾರಿ ಅತ್ತೆ. ಸಾರಿ ಮದರ್ ಇಂಡಿಯಾ. ಇದೆಲ್ಲ ನಿಮ್ ಕೆಲ್ಸನಾ? ಕಳ್ರ, ನನ್ನ ಆನಿವರ್ಸರಿ ಅಂತ ಎಲ್ರಿಗೂ ನೆನ್ಪಿದ್ರು ನೆನ್ಪಿಲ್ಲ ಅನ್ನೋ ತರ ಬೆಳಗ್ಗೆಯಿಂದ ನನ್ನ ಗೋಳಾಡಿಸ್ತಿದ್ರ. ಬಾರಿಸ್ಬೇಕು ನಾಲ್ಕು ನಿಂಗೆ. ಅಮ್ಮ, ಇವ್ರ ಜೊತೆ ನೀನು ಸೇರ್ಕೊಂಡು ನನಗ್ ಸುಳ್ಳು ಹೇಳ್ಬಿಟ್ಟಿಯಲ್ಲಮ್ಮ. ನನಗ್ ಬಾಯ್ ಬಿಡ್ಬಾರ್ದು ಅಂತ ಆನೆ ಕೊಟ್ಟಿದ್ರು ಇವರು. ಏನ್ ಮಾಡ್ತೀನಿ ನಾನು? ಹೌದಾ? ಇನ್ನೊಂದ್ಸಲ ಮಾಡ್ತೀಯಾ? ಮಾಡ್ತೀಯೇನೋ ಹೇಳು. ಓಕೆ ಓಕೆ ಓಕೆ, ಕಿವಿ ಹಿಂಡಿದ್ ಸಾಕು. ಇವಾಗ ಇಟ್ಸ್ ಟೈಮ್ ಟು ಸೆಲೆಬ್ರೇಟ್. ಬನ್ನಿ 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 ಬನ್ನಿ. ಇನ್ ಮುಂದೆ ಎಲ್ರು ಒಬ್ರಿಗೊಬ್ರು ಜೊತೆಯಾಗಿ ಹೀಗೆ ಇರೋಣ, ಎಲ್ರು ಖುಷಿಯಾಗಿರೋಣ. ಪಾಪ್ಸಿ, ಈಗ ನೀನು ಮದರ್ ಇಂಡಿಯಾಗೆ ಕ್ಯೂಟ್ ಆಗಿ ರೊಮ್ಯಾಂಟಿಕ್ ಆಗಿ ಪ್ರಪೋಸಲ್ ಮಾಡ್ಬೇಕು. ಮೈ ಡಿಯರ್ ಸಂಗೀತ, ಇನ್ನು ಉಳಿದಿರೋ ಜೀವನನ ನಿನ್ ಜೊತೆಲಿ ಖುಷಿಯಾಗಿ ಕಳಿಬೇಕಂತ ಆಸೆ. ನಿನಗ್ ಚಳಿ ಆದಾಗ ನಿನಗೆ ಬೆಚ್ಚಗೆ ಕಂಬಳಿಯಾಗಿರ್ಬೇಕನ್ನೋ ಆಸೆ. ಇನ್ನಿನ್ ವಯಸ್ಸಾದಾಗ ನಿನ್ ಜೊತೆ ನಿನ್ಗೆ ಆಸರೆ ಆಗಿರ್ಬೇಕನ್ನೋ ಆಸೆ. ಇನ್ನು ಇವತ್ತು ನಿನ್ನ ಜೊತೆ ಡ್ಯುಯೆಟ್ ಹಾಡ್ಬೇಕನ್ನೋ ಆಸೆ. ನಿನ್ಗೊಪ್ಗೆನಾ? ಆಯ್ತು. ಸಂಗೀತ, ನಿಮ್ಮಿಬ್ಬರಿಗೂ ಸರ್ಪ್ರೈಸ್ ಕೊಡ್ಬೇಕು ಅಂತ ಅಂಜು ಡಾನ್ಸ್ ಪ್ರಾಕ್ಟೀಸ್ ಮಾಡಿದಾಳೆ. ಹೌದು ಅತ್ತೆ, ನಿಮ್ಮಿಬ್ಬರ ಆನಿವರ್ಸರಿಗೆ ನಾನು ಮತ್ತೆ ಮನಸ್ವಿನಿ ಡಾನ್ಸ್ ಮಾಡ್ತಾ ಇದೀವಿ. ಹಾಯ್ ಹಲೋ ನಮಸ್ಕಾರ ಮನೆಯ ಸುಂದರವಾದ ಹೆಣ್ಣು ಮಕ್ಕಳೇ ಮತ್ತು ಚಂದದ ಗಂಡು ಮಕ್ಕಳೇ. ನಾನು ನಿಮ್ಮೆಲ್ಲರ ನೆಚ್ಚಿನ ಡಾಕ್ಟರ್ ನಚ್ಚಿ. ಈಗ ಸಾಯಂಕಾಲದ ಕಾರ್ಯಕ್ರಮನ ಶುರು ಮಾಡೋ ಸಮಯ ಬಂದಿದೆ. ಹಾಗಾಗಿ ಮೊದಲನೇ ಕಾರ್ಯಕ್ರಮ ಯಾರ್ದು? ಮದರ್ ಇಂಡಿಯಾ ಮತ್ತೆ ಪಾಪ್ಸಿ ಕಡೆಯಿಂದ ಒಂದು ಸಣ್ಣ ಚಿಕ್ಕ ಮನರಂಜಿಸುವ ನೃತ್ಯ. ಅವರನ್ನು ವೇದಿಕೆಯ ಮೇಲೆ ಆಗಮಿಸೋಣ. ಚಪ್ಪಾಳೆ ಹೊಡೆದ್ರೆ. ಸೊ ಇವಾಗ ಫಸ್ಟ್ ನಚ್ಚಿಯಿಂದ ಶುರು ಮಾಡೋಣ. ನಚ್ಚಿ, ಓಕೆ, ಇದ್ರಲ್ಲಿ ಪಿಕ್ ಮಾಡಿ. ವಾವ್, ನಚ್ಚಿ ಇವಾಗ ಗಿಟಾರ್ ಪ್ಲೇ ಮಾಡ್ತಾನೆ. ಆ ಚೀಟಿಯಲ್ಲಿ ಭೂಮಿಗೆ ಕ್ಲಾಸಿಕಲ್ ಡಾನ್ಸ್ ಮಾಡ್ಲಿ ಅಂತ ಬರ್ಸೋದ್ಯಲ್ಲ, ಆ ಟೀ ಅಂಗಡಿಗೆ ಕ್ಲಾಸಿಕಲ್ ಡಾನ್ಸ್ ಮಾಡೋದಕ್ಕೆ ಬರಲ್ಲ. ಅದು ಏನೇನ್ ಪ್ಲಾನು? ಇವತ್ತು ಆ ಭೂಮಿ ನಮ್ಮ ಅಜಿತ್ ಲೈಫ್ ಇಂದ ದೂರ ಆಗ್ಬೇಕು ಅಂದ್ರೆ ನಮ್ಮ ಅಂಜು ಜೊತೆ ಅವಳು ಕಾಂಪಿಟೇಟ್ ಮಾಡ್ಲೇಬೇಕು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಕೂಡ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಕೂಡ ಧನ್ಯವಾದಗಳು.